so pretty. ಶೇಲೆನೇ ಇರೇಗ ಅಜ್ಜಿನೊತ್ತು ಶೇದ್ ಬೇರೆ ಏನಾರು ಮಾತಾಡ್ತಾ ಇದ್ವಿ ಆಯ್ತಾ ಅಂಡ್ ಸ್ಪೂನ ಯಾವಾಗ ಒಂದ್ಸತಿ ಮದುವೆ ಮಾಡಿ ಕಳ್ಸೋದು. ನಾನು ಅವ್ರಲ್ಲ, ಅವ್ರ ಡೂಪ್ಲಿಕೇಟ್ ಕಾಪಿ. ಅಮ್ಮನಿಗೆ ಹೇಳಿದೆ ಆಯ್ತಾ, ನೀವೇನು ಹೆಲ್ಪೇ ಮಾಡ್ತಾ ಇಲ್ಲ ಅಂತ. ಇವಾಗ ಬಂದ್ರು. ಮನೆಗ್ ಬೇಕಾದ್ ನಿನಗೆ. ಆವಾಗ ಬ್ರೇಕಪ್ ಗೈಸ್, ನಮ್ದು ಬ್ರೇಕಪ್ ಎಲ್ಲ ಬರುತ್ತೆ. ಬಾಬಾ ಬಾಬಾ ಲಕ್ಲೆ ಮಗ ಬತ್ತಂಡು ಸ್ಟಾಪ್ ಒಂಜಿ ಜೇದಿನಿದ ಅದೇ ಮಗ ಇರು ಮಗ ಆ ತಿಲ್ಲಡೆಂಚೆ ನಮಗೆ ಇಲ್ಲಡ್ ಒಂಚೂರು ಶಬ್ದ ಕಾರ್ ಬಣ್ಣ ಉಂಡೈಕ್ ಅಂದು ಕಾರುಗ್ಲೈಕ್ಲ ಮಸ್ತ್ ಕನೆಕ್ಷನ್ ಕರ್ಕಡೆ ನಮ್ಮ ಸ್ಟಾಪ್ ಬರ್ತನಪ್ಪ ಕೊಂಡ್ಬಿಟ್ರು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಹೊರಗಡೆ ಬಂದಿದ್ದೀವಿ ಆಯಿತಾ, ಬಟ್ ಪಾಪದು ನನಗೆ ಟ್ರೋಲಿ ತಗೊಳ್ಳೋದಕ್ಕೆ ಮರ್ತೋಯ್ತು. ಸೊ ಐ ಟೇಕ್ ಇಟ್ ನಾವು, ಪಿಕ್ ಇಟ್ ಅಪ್ ನಾವು. ಹಲೋ ಒಂದು ಎನ್ನ ಬಾಲೆ, ಒಂದು ಎನ್ನ ಬಾಲೆ, ಎಂಕಲ್ನ ಬಾಲೆ, ಎಂಕಲ್ನ ಬಾಲೆ, ಎಂಕಲ್ನ ಈರ್ನ ಬಾಲೆ ಮೂಲು, ಈರ್ನ ಮೂಲು, ಎನ್ನ ಮೂಲು. ಇವಾಗ ಜೊನ್ನ ಒಂದು ಬಾಬಿಟ್ಟೆ, ಒಂದು ಬಾಬೆಣ್ಣ ಇಟ್ಟೆ. ನನಗೊಂದು ಔಟ್ಫಿಟ್ಟು ಫಿಟ್ ಆಗಲ್ಲ ಆಯಿತಾ. ನಾನು ಇವಾಗ ವರ್ಕೌಟ್ ಮಾಡಬೇಕಾಗಿತ್ತು, ಸರಿಯಾಗಿ ತಿನ್ನಬೇಕಾಗಿತ್ತು, ಅಂದರೆ ಹೆಲ್ದಿ ಸ್ಟಫ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ನಾನು ಹೆಲ್ದಿಯಾಗೇ ತಿಂತೀನಿ ಆಯಿತಾ ಮನೆಯಲ್ಲಿ. ಜಸ್ಟ್ ದ್ಯಾಟ್ ವರ್ಕೌಟ್ ಮಾಡ್ತಾ ಇಲ್ಲ ನಾನು ಪ್ರಾಪರಾಗಿ. ಸೊ ಹಾಗಾಗಿ ಗೇನ್ ಆಗಿರೋ ವೆಯ್ಟ್ ಕಮ್ಮಿ ಆಗ್ತಾಯಿಲ್ಲ. ಸೊ ನಂದು ಬಟ್ಟೆ ಇನ್ನೂ ಹಳೆ ಬಟ್ಟೆ ಯಾವುದು ಫಿಟ್ ಆಗ್ತಾಯಿಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್ ಟುಡೇ ಐ ಹ್ಯಾವ್ ಟು ಬೈ ಅಂತ. ಈಸ್ ಲುಕಿಂಗ್ ಅಡಾರೇಬಲ್ ಆಯಿತಾ. ಅಮ್ಮ ಏನೋ ಹೇಳಿದ್ರು, ಎಡ್ಡೆ ಉಂಡೆನ್ನ ಕೂಜಲ್ ಮಸ್ಲಾ ಆಯ್ತು ಮಗಲ್ನ ಕೂದಲು ಉದ್ದ ಬಂದಿದೆ, ಅವಳು ಕಟ್ ಮಾಡ್ಬೇಕಂತ ನನಗೆ ಟೆನ್ಷನ್ ಆಗೋದು. ಅವಳು ಕೂದಲು ಕಟ್ ಮಾಡೋದಂದ್ರೆ, ಯಾಕಂದ್ರೆ ಅಷ್ಟು ಉದ್ದ ಬಂದು ಚಂದ ಕಾಣ್ತದೆ. ಈಗ ತೋರಿಸಿ ನೋಡಿ 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 ಎಷ್ಟು ಚಂದ ಕೂದಲು ನೋಡಿ. ಇನ್ನೂ ಉದ್ದ ಬರ್ತದೆ ಬಿಟ್ಟರೆ, ಅವಳು ಕಟ್ ಮಾಡ್ಬೇಕಂತೆ. ನೋಡಿ ನೀವಾದ್ರೂ ಹೇಳಿ. ನನಗಿರೋದು ಒಂದೇ ಒಂದು ಲೈಫ್, ನಾನು ಇದನ್ನ ಇಷ್ಟು ಕಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಟ್ಸ್ ಓಕೆ ಮಗ. ನಿಮ್ದೊಂದು ಶಾರ್ಪ್ ಕತ್ತರಿದ್ರೆ ಕಳಿಸಿ ಅವಳಿಗೆ. ಅದು ಬೇಕು, ಅದು ಮಗಂದು ಬೇಕು ಸರ್. ಕ್ಯೂಟಿ ಪಾಯ್. ಹಲೋ 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 ಹಲೋ. ತಾತನ ಪ್ರಶ್ನೆಗಳು ಶುರುವಾಯ್ತು. ಯಾರಿಗೆ ಎಂದಿ ನಂಗೆ ಬೇಡವಾ, ತಗೊಳ್ಳೇ ಬೇಡವಾ? ನಡೆ ನೀನು. ಸೊ ನೈಸ್, ಸಚ್ ನೈಸ್ ಕಲೆಕ್ಷನ್ಸ್ ಇದೆ ಇನ್ ಲಾಂಡ್ರಿ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ದ ಕಲರ್ಸ್, ದಿಸ್ ಇಸ್ ಓನ್ಲಿ ಫಾರ್ ಲೇಡೀಸ್ ಈ ಸೆಗ್ಮೆಂಟ್. ಸಿ ಬ್ಯೂಟಿಫುಲ್ ಶೇಡ್ಸ್, ಲವ್ಲಿ ಪ್ರಿಂಟ್ಸಲ್ಲೂ ಇದೆ ಗೊತ್ತಾ. ಟೆನ್ ಮಿನಿಟ್ಸ್ ಲೇಟರ್. ಎಸ್ ಬಿಲ್ಲಿಂಗ್ ಜಿ ಮಲ್ಪನ ಮಲ್ಪೋಲಿ ಹೌದಾ? 2 ಹೊತ್ತಿ ಅಮ್ಮ ಹೇಳ್ತಾ ಇದ್ದಾರೆ ಟ್ರೈ ಮಾಡ್ಬೇಕು. ತೋರಿಸಿ ಗೆಪ್ಪಿ. ಟರ್ನ್. ಹಾಂ ಇದು ಚೆನ್ನಾಗಿದೆ, ಎಲ್ ಎಕ್ಸೆಲ್. ನಮ್ಮ ಅಮ್ಮ ನನಗೆ ಸೆಲೆಕ್ಟ್ ಮಾಡಿದ್ದು. ಕುಡೋಚಿ ಎಲ್ ಚೆನ್ನಾಗಿದೆಯಲ್ಲ. ಇನ್ನೇನಿದೆ, ಡೆಲಿವರಿ ಆಗಿದ್ದು ಸ್ಟಾರ್ಟಿಂಗ್ ನನಗೆ ನಾನಾ ಅಂತ ಅನ್ನಿಸ್ತಾ ಇತ್ತು. ಇವಾಗ ಐ ಆಮ್ ಫೀಲಿಂಗ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ನೈಸ್. ಸೊ ಹೊಸ ಮಾಮ್ಸ್ ಯಾರಾದರೂ ಇದ್ರೆ ವಿಡಿಯೋ ನೋಡ್ತಾ ಇದ್ರೆ ಇಟ್ಸ್ ಓಕೆ. ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ, ಬಟ್ ಆಮೇಲೆ ಎಲ್ಲ ಅಭ್ಯಾಸ ಆಗುತ್ತೆ ಅಷ್ಟೇ. ಹೇಗಿದೆ ಇದು? ಬೇಡ ಅಲ್ಲ ಇದು ಇದು ಬಾರಿ ಪೊರ್ಲುಂಡು. ಹಾಂ ಬಾರಿ ಎಂಚಂಡು ಟರ್ನ್ ಕಲರ್. ಹಾಂ ವೆರಿ ನೈಸ್. ಅಮ್ಮನಿಗೆ ಹೇಳಿದೆ ಆಯಿತಾ, ನೀವೇನು ಹೆಲ್ಪೇ ಮಾಡ್ತಾ ಇಲ್ಲ ಅಂತ. ಇವಾಗ ಬಂದರು ಹೆಲ್ಪ್ ಮಾಡೋದಕ್ಕೆ. ಎಷ್ಟು ಚೆನ್ನಾಗಿದೆ ಇದು, ಪ್ರಿಟ್ಟಿ ಆಗಿದೆಯಲ್ಲ. ನನಗೆ ಮಾತ್ರ ಅಲ್ಲ, ನನ್ನ ಮುದ್ದು ಮಗನಿಗೂ ಏನಾದರೂ ತಗೋಬೇಕಲ್ಲ. ನನ್ನಮ್ಮ ನೋಡಿ, ನನ್ನಮ್ಮ
ಐ ಲೈಕ್ ದಿಸ್. ಸದ್ಯಕ್ಕೆ 4 ಟ್ರೈ ಮಾಡಿದ್ದೀನಿ, ಬಟ್ ಇದೆರಡು ಆಗಲ್ಲ. ಇದು ಬ್ಯೂಟಿಫುಲ್ ಕಲರ್, ಒಂದು ಸೈಜ್ ಚಿಕ್ಕದು ತಗೋಬೇಕು. ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟು. ದಿಸ್ ಇಸ್ ವೆರಿ ಪ್ರಿಟಿ ಆ್ಯಂಡ್ ಬಟನ್ಸ್ ಇದೆ, ಈಸಿ ಟು ಫೀಡ್. ಪಾಕೆಟ್ ಇಲ್ವಾ? ಇದಕ್ಕೆ ಪಾಕೆಟ್ ಇಲ್ಲ, ಬಟ್ ಐ ಥಿಂಕ್ ಇದು ಒಂದು ಸೈಜ್ ಚಿಕ್ಕದು ತಗೋಬೇಕು. ಇಟ್ಸ್ ಸ್ವಲ್ಪ ದೊಡ್ಡದು, ಬಟ್ ಎಲ್ಲ ಒಂದೇ ರೀತಿ ಪ್ಯಾಟರ್ನಲ್ಲಿ ಆಯ್ತಲ್ವಾ. ಸೊ ಇದಕ್ಕೂ ಬಟನ್ಸ್ ಇದೆ. ಎಂತ ಮಾಡುವುದು, ಸದ್ಯಕ್ಕೆ ಅದೇ ನೋಡಬೇಕಲ್ವಾ. ನಮ್ಮ ಅಮ್ಮ ಏನು ಹೇಳ್ತಾರೆ ನೋಡೋಣ. ಅಮ್ಮ ಜೊತೆ ಲೂಸ್ ಉಂಟು. ಇಸ್ ಅ ಡ್ರೆಸ್, ವೆರಿ ಕಂಫರ್ಟೇಬಲ್ ಆಗಿರುವಂಥ ಡ್ರೆಸ್. ಬಟ್ ಅಮ್ಮ ಏನು ಹೇಳ್ತಾರೆ ನೋಡುವ. ಐ ಥಿಂಕ್ ಶಿಲ್ ಸೇ ಬೇಡ ಅಂತ. ಸ್ಟೈಲ್ ತೋಜುಂಡು ಮಾರೆ, ಏತ್ ಪೊರ್ಲು ತೋಜುಂಡು. ಡಾಲ್. ನಮ್ಮಮ್ಮ ಒಂದು ವೈಟ್ ಬಟ್ಟೆ ತಗೋ ಅಂತಿದ್ರು. ಐ ಥಿಂಕ್ ಶಿಲ್ ಲೈಕ್ ಇಟ್. ನೋಡೋಣ. ಬೊಚ್ಚತೆ ನಾನು ತಗೊಂಡಿರೋ ಅಷ್ಟು ಕಲೆಕ್ಷನ್ಸ್ ವೆಸ್ಟರ್ನ್ ಅಲ್ಲ, ಬಟ್ ಇಂಡಿಯನ್ ಸೆಕ್ಷನಲ್ಲಿತ್ತು. ನನಗೆ ಇಷ್ಟ ಆಗಿದ್ದು ದಿಸ್ ಇಸ್ ವೆರಿ ವೆರಿ ಕಂಫರ್ಟೇಬಲ್, ತುಂಬ ಇಷ್ಟ ಆಯಿತು. ದಿಸ್ ಇಸ್ ಅ ಎಸ್, ದಿಸ್ ಇಸ್ ಅ ಎಸ್, ದಿಸ್ ಇಸ್ ಅ ಎಸ್. ಇಷ್ಟೇ, ಇದು ಬೇಡ, ತುಂಬ ಹೆವಿ ಅನ್ನಿಸ್ತಾ ಇದೆ ಬಾಡಿ ಮೇಲೆ. ಮೆಟೀರಿಯಲೇ ಹೆವಿ ಆಗಿದೆ. ಆ್ಯಂಡ್ ಸೆಲೆಕ್ಷನ್, ಕ್ಯೂಟಿ ಪೈ, ಕ್ಯೂಟಿ ಪೈ. ಥ್ಯಾಂಕ್ ಯು. ಚಲೋ. ಹಾಂ, 3. ನಾನೊಂದು 10-15 ಟ್ರೈ ಮಾಡಿದ್ದೀನಿ. ಅದು 15 ಅಲ್ಲ, ಒಂದು 12 ಟ್ರೈ ಮಾಡಿದ್ದೀನಿ. ಕಮ್ ಆನ್, ಲೆಟ್ಸ್ ಗೋ. ನಾನಿ ನಡ್ರಿ. ಅಮ್ಮ ಹೇಳೋದು ಇನ್ನ ಸ್ವಲ್ಪ ಲೇಟ್ ಹಾಕ್ಬೇಕಾಗಿತ್ತು, ಟೊಪ್ಪಿ ಚಿಕ್ಕದಾಗತ್ತಲ್ಲ ಅಂತ. ಕೊಟ್ಟು 3 ತಿಂಗಳಾಯ್ತು. ಆವಾಗ ದೊಡ್ಡದಂತ ಅತ್ತಿ 5 ತಿಂಗಳು ಅಂಡ್ ಇಷ್ಟು ಒಂದೇ 1299. ಇದು ಅಷ್ಟಿಲ್ಲ ಅಂತ ಅಷ್ಟಿಲ್ಲ. 200 ರೂಪಾಯಿ. 200 ರೂಪಾಯಿ. ಓಕೆ, ಇಂಚಿನ. ಇವತ್ತು ಬಂದಿರೋ ಉದ್ದೇಶ ಏನು ಗೊತ್ತಾ, ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಆಬ್ವಿಯಸ್ಲಿ ನನಗೆ ಬಟ್ಟೆ ಬೇಕಿತ್ತು, ಅದು ಬೇರೆ ವಿಷಯ. ಬಟ್ ನಾನು ನನ್ನ ಫ್ರೆಂಡ್ಸಿಗೆ ಬಟ್ಟೆ ತಗೋತಾ ಇದ್ದೀನಲ್ಲ, ನಾನು ಏನು ಹೇಳ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀನಾ. ಸೊ ಫಾರ್ ಎಕ್ಸಾಂಪಲ್, ನಾನು ಬ್ಲೂ ಕಲರ್ ಬಟ್ಟೆ ಹಾಕಿದ್ರೆ ಬ್ಲೂ ಕಲರ್ದು ಗಿಫ್ಟ್ ಅವರು ತೊಗೊಂಡು ಹೋಗಬೇಕು. ಅವ್ರು ರೆಡ್ ಕಲರ್ ಬಟ್ಟೆ ಹಾಕ್ತಾರೆ, ಅವ್ರು ರೆಡ್ ಕಲರ್ ಗಿಫ್ಟ್ಸ್ ನನಗೆ ತರ್ತಾರೆ. ಆ ಥರದ ಕಾನ್ಸೆಪ್ಟ್, ಆಯಿತಾ. ಸೊ ನನ್ನ ಹತ್ರ ಇದು 3 ಆಗುತ್ತೆ. 3ರಲ್ಲಿ ಇದಕ್ಕೆ ಬೇಕಾಗಿರುವಂಥ ಯಾವುದು ಮ್ಯಾಚೇ ಆಗ್ತಾ ಇಲ್ಲ. ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಕಪ್ಪ, ಹಾಂ, ಮಲ್ಲ ದೊಡ್ಡದಾಯ್ತದು. ಇದು ಈ ಕಲರು ರೆಡ್ ಯಾರೋ ಹಾಕ್ತಾ ಇದ್ದಾರೆ, ಇದು ಮರೂನ್. ಸೊ ಆಲ್ಮೋಸ್ಟ್ ಸೇಮ್ ಆಯ್ತು. ನನಗೆ ಉಳಿದಿರೋದು ವೈಟ್. ಸೊ ನಾನು ವೈಟಲ್ಲಿ ಒಂದು ಸ್ವಲ್ಪ ಪ್ರಿಂಟ್ಸ್ ಇದೆ ಇದರಲ್ಲಿ. ಸೊ ಐ ಥಾಟ್ ಈ ಥರದ್ದು ಹೋಮ್ ಡೆಕೋರ್ ತಗೊಂಡೋದ್ರೆ ಚೆನ್ನಾಗಿರುತ್ತೆ. ಪೋರ್ಲುಂಡತೆ ಇದು ಇನ್ನೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ವಾಟ್ ಇಸ್ ದಿಸ್? ವಾಸ್ ಅತ್ತು ನಾಲೆಡ್ಜ್ ಪರ್ಫೆಕ್ಟ್ ಮ್ಯಾಚ್ ಹಾಕೊಂಡು ಇದು ಎಂಚಿನ ಸ್ಮಾರ್ಟು. ಪೇಪರ್ ಹೋಲ್ಡರ್, ಹೌ ಲೈಕ್ ದಿಸ್ ಟು ಕೀಪ್ ಆನ್ ಪೇಪರ್ಸ್. ಓ ನೈಸ್. ಯಾ, ಡೆಕೋರ್ ಪೀಸ್ ಥರನೂ ಆ್ಯಡ್ ಆಗುತ್ತೆ. ಚಂದ ಇದು. ಹೌ ಮೆನಿ ಪೀಸಸ್ ಯು ಹ್ಯಾವ್? ಐ ನೀಡ್ 4. ಪರ್ಫೆಕ್ಟ್. ಅಮ್ಮ ಎಂಚ ಈ ರೀತಿ ಸ್ಮಾರ್ಟ್ ಆಗಿದೆ ಎಂಚಲ್ಲಿ ಮ್ಯಾಚ್ ಅಂದು ಎಡಿಟ್ಟು ಮ್ಯಾಚ್. ಇಂಜಿನಿಯರ್ನ ಅಪ್ಪೆ ಆಯ್ತಾ. ಆ್ಯಕ್ಚುಲಿ ಇದಕ್ಕಿಂತ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಪೇಪರ್ ಹೋಲ್ಡರ್ಸ್ 4 ಪೀಸ್ ಬೇಕು, ಸಿಕ್ಕಿದ್ರೆ ಪಾಸ್ ನಾವು. ಮೊಟ್ಟೆನೂ ಇದೆ ಅದರಲ್ಲಿ, ಮೊಟ್ಟೆನೆಲ್ಲ ಹಾಯ್ಕೊಂಡು. ಬಣ್ಣ ಪೇಪರ್ ಹೋಲ್ಡರ್, ಪೇಪರ್ ಮಾತ್ರ ಪಾರಂದಿಲಕ ಪೇಪರ್ ಮೇಲೆ ಇಡೋದಕ್ಕೆ, ಪೇಪರ್ ಹಾರಬಾರ್ದು ಅಂತ. ಎಸ್, ಬಟ್ಟೆ ಜಾಸ್ತಿ ಇದ್ರೆ ಪಾಕೆಟ್ ಇಟ್ಟಾಗೆ ಇದನ್ನು ಜಾಸ್ತಿ ಇಲ್ಲ ಮ್ಯಾಚ್ ತಗೊಳಮ್ಮ ಮನೆಗೆ.
ಒಂದು ಗಡಿಯಾರ ಗೋಡೆದ ಕೇಳಿ ಗಡಿಯಾರ ಐತಂತ. ಹಾಂ ಸ್ಟಾಕ್ ಇಲ್ಲ, ಎಷ್ಟಿದೆ ನಿಮ್ಮ ಹತ್ರ? ಬರೀ 2 ಪೀಸ್. ಟೂನಾ? ಸ್ಟಾಕ್ ಇಲ್ಲ ಅಂತೆ ಅಮ್ಮ. ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, 4 ಕುಡಿ ಆ ಥರದ್ದು ಇದಿದೆಯಾ? ಎಷ್ಟಿದಕ್ಕೆ? ಇದಕ್ಕೆ 800. ಇದಕ್ಕೆ 800 ರೂಪಾಯಿ. ಐ ಥಾಟ್ ಇದು ಹೆಂಗಿದ್ರು ಇದು ಹೆಂಗಿದ್ರು 500 ಅಲ್ವಾ, ಸೊ ಇನ್ನೊಂದು ಗಿಫ್ಟ್ ತಗೋಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಇದು ತಗೊಳ್ತೀನಿ. ಇದು ಮ್ಯಾಚ್ ಹಾಪುಣ ತುಲೆ ಆಪು ಜೊತೆ ಅಂತ ಮಸ್ತ್ ಹಾಕಿ ಜಾಂಡ ಅವು ಭಾರಿ ಮ್ಯಾಚ್ ಅಂತ ಮತ್ತು ರಟ್ಟು ಬೇತೆ ಇದು 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 ಪರ್ಫೆಕ್ಟ್ ಮ್ಯಾಚ್ ಅತ್ತೆ, ಬೆಟರ್ ಅತ್ತೆ ಅಂತೆ. ಇದಿದೆಯಾ? ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ, ಒಂದು ಮ್ಯಾಚ್ ಆಗೋದಿಲ್ಲ. ಇದು ತಗೊಳ್ಳೋಣ. ಅವು ಉಂಡೆಗೆ ನಾನು ಅಮ್ಮ ಸೇಮ್ ತಗೊಂಡಿದ್ದು, ನಾನು ಇದು ತಗೊಂಡೆ, ಅಮ್ಮನೂ ಅದೇ ತಗೊಂಡ್ರು. ಸಿ ಏತ್ ಅಂದ ತಗೊಳ್ಳೋಣ. ಪರ್ಫೆಕ್ಟ್ ಮ್ಯಾಚಸ್ ಸಿಕ್ತು ನನ್ನ ಬಟ್ಟೆ ಮ್ಯಾಚ್. ಲವ್ಲಿ ಶೇಡ್ ಆಫ್ ವೈಟ್, ನೈಸ್. ಹೆಂಗೆ ನನ್ನ ಮನೆ ಥೀಮ್ಗೂ ಮ್ಯಾಚ್ ಆಗುತ್ತೆ. ನನಗೆ ಈ ಲಂಚ್ ಪ್ಯಾಕ್ ತುಂಬಾ ಇಷ್ಟ ಆಯಿತು. ಮೇ ಬಿ ಐ ವಾಂಟ್ ಟು ಬೈ ದಿಸ್ ಫಾರ್ ದೀಪು ಅನ್ಸುತ್ತೆ. ಅಮ್ಮ ಒಂದು ದೀಪಕ್ಕೆ ಲ್ಯಾಕ್ ತೋ ಜೊತೆ ಹಾಂ ಒಚ್ಚಾ? ಓಕೆ. ಇನ್ನೊಂದು ಆಪ್ಷನ್ ಇದೆ, ಇದು ಮ್ಯಾಚ್ ಮ್ಯಾಚ್ ಆಗುತ್ತೆ ಅತ್ತೆ. ಬಟ್ ಐ ಥಿಂಕ್ ದ್ಯಾಟ್ ಇಸ್ ದ ಬೆಸ್ಟ್. ಅದೇ ಕೊಡೋಣ. ಇಲ್ಲೂ ಇದೆ, ಒಂದೂ ಮ್ಯಾಚ್ ಆಗುತ್ತೆ. ಇದನ್ನು ಸಿ ಗ್ಯಾರಂಟಿ ಮ್ಯಾಚ್. ಈ ಥರದ್ದು ಕೊಡೋಣ. ನಾನು 4 ಇದೆಯಾ ನೋಡ್ಬೇಕಾರೆ, ಏನು ಕೇಳಿದ್ರು 4 ಇಲ್ಲ ಅಂತಾರೆ. ಇನ್ನೂ ಒಂದು ಆಪ್ಷನ್ ಇದಿದೆ. ಯಾಕೆ ಕಿಚ್ತಾ ಇದೆ ಅಂದರೆ ಹೀಸ್ ಪ್ಲೇಯಿಂಗ್ ಅಮ್ಮನ ಜೊತೆ. ಫೈನಲ್ ಕನ್ಕ್ಲೂಷನ್ ಇದ್ರಲ್ಲಿ ಮಾತ್ರ 4 ಪೀಸಸ್ ಇದೆ ಆ್ಯಂಡ್ ಇದು ಮ್ಯಾಚ್ ಬೇರೆ ಆಗ್ತಾ ಇದೆ. ಸೊ ಐ ಆಮ್ ಗೋಯಿಂಗ್ ವಿತ್ ದಿಸ್. ನನ್ನ ಬ್ಯಾಡ್ ಲಕ್ ಯಾವ ಮಟ್ಟಿಗಿದೆ ಅಂದರೆ ಅದರಲ್ಲೂ ಇಲ್ಲ. ಶಿ ವೆಂಟ್ ಟು ಸರ್ಚ್. ಲಾಸ್ಟ್ ಆಪ್ಷನ್ ಇದು. ಅಲ್ಲಿಲ್ಲ ಸ್ಟಾಕ್. ಬೇಜಾರೇನಿಲ್ಲ, ಫೈನಲಿ ಚೆನ್ನಾಗಿರೋದೇ ಸಿಕ್ತು. ಇಟ್ಸ್ ನೈಸ್, ಪ್ರಿಟ್ಟಿ ಆಗಿದೆ ಡೆಕೋ ಪೀಸ್. 3 ಪೀಸ್ ಮಾತ್ರನಾ? ಅದಕ್ಕೆ ನಮ್ಗೆ ಬೇಡ 3 ಪೀಸ್ ಆದರೆ 4 ಬೇಕು. ನನಗೆ ಒಬ್ರು ಕಮೆಂಟ್ ಮಾಡಿದ್ರು ಆಯ್ತಾ, ನಮ್ಮ ಉಡುಪಿ ಕಡೆ ಎಲ್ಲ ಬಾಣಂತನ ಮಾಡಿದ್ರೆ ಗಿಫ್ಟ್ ಕೊಡ್ತೀವಿ, ನಿಮ್ಮ ಅಮ್ಮನಿಗೆ ಏನು ಗಿಫ್ಟ್ ಕೊಟ್ಟಿದ್ದೀರಾ ಅಂತ. ಇವತ್ತು ನಿಮ್ಮೆಲ್ಲರ ಮುಂದೆನೆ ಅಮ್ಮನಿಗೆ ಕೊಡುವಂಥ ಉಡುಗೊರೆ. ಅಮ್ಮ ಬಾಣಂತನ ಉಡುಗೊರೆ. ಅಮ್ಮ ಬಾಣಂತನ ಉಡುಗೊರೆ, ದೊಡ್ಡ ಹುಡುಗರು ಬಾಣಂತನ ಉಡುಗೊರೆ. ಅಮ್ಮ ನಾಯ್ಕೊಂಡ ತೆಗೆತ ನೋಡಿ. ನನಗೆ ನೋಡಿದ್ದೆಲ್ಲ ತಗೋಬೇಕಾ? ನನ್ನ ತಲೆ ಮೇಲೆ ಇನ್ನಿಡೋದು. ಹುಷಾರಾಗಿ ಓಡಾಡಬೇಕಪ್ಪ. ಅವರೆಲ್ಲ ಕಷ್ಟಪಟ್ಟು ತಂದಿರ್ತಾರೆ. ಡುಬುಕ್ ಮಾಡಿದ್ರೆ ನಾವೇನೋ ಸಾರಿ ಹೇಳಿ ಹೋಗ್ತೀವಿ, ಬಟ್ ಇಟ್ಸ್ ಅ ಲಾಸ್ ಅಲ್ಲ. ಹಾಂ ಕೊಡಿ ಮ್ಯಾಮ್. ಅದು ಮ್ಯಾಚ್ ಆಗುತ್ತಲ್ಲ? ನಾನು ಹೊಡ್ತೀನಿ. ಬಾಯ್. ಬರಲ್ಲ ಕೆಲ್ಸಕ್ಕೆ ಸೇರ್ಕೋತೀರಾ? ಓಕೆ ಬಾಯ್, ಹುಷಾರು. ಎಷ್ಟು? 999. ಒಂದೊಂದು ರೇಟ್ ಇದೆಯಲ್ಲ ಇದರಲ್ಲಿ. ಅದು ಯಾಕೆ ಹಂಗೆ ನೋಡಿ? 400 ಇದೆ, 900 ಇದೆ, ಇದರಲ್ಲಿ 400 ಇದೆ. 2 400, 2 900. ಅದು ಯಾಕೆ ಹಂಗೆ? ಎಷ್ಟು ಒಂದೊಂದು ಇವೇನಕ್ಕೆ ಅಂದೆ? ನಾನು ಕಿವಿ ಕೇಳ್ದಂಗೆ ಮಾಡ್ತಾ ಇದ್ದೀನಿ. ಏನೋ ಅಂದ್ರ? ನನ್ನ ಹತ್ರ ಮಾತಾಡಿದ್ರಾ? ಏನು ಮಾತಾಡಿದ್ರಿ? ನನ್ನ ಹತ್ರ ಮಾತಾಡಿದ್ರಾ? ಇವೇನಕ್ಕೆ ಅಂದೆ? ನಿಮ್ಮ ರೂಮ್ಗೆ ಇಡೋದಕ್ಕೆ, ನಿಮ್ಮ ರೂಮ್ಗೆ. ಏನು ಗೊತ್ತಾ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಇದಿದೆಯಲ್ಲ ಇದಕ್ಕೆ 500 ರೂಪಾಯಿ. ಅದೇ ಸೇಮ್ ಪೀಸ್ ಇದಿದೆಯಲ್ಲ ಇದು 1000 ರೂಪಾಯಿ. ಡಿಫ್ರೆನ್ಸ್ ಏನು ಗೊತ್ತಾ? ಏನೂ ಇಲ್ಲ. ಬಟ್ ಪ್ರೈಸ್ ಏನಕ್ಕೆ ಅರ್ಧ ರೇಟ್ ಜಾಸ್ತಿ ಗೊತ್ತಾ? ಬಿಕಾಸ್ ಇದು ಹೊಸ ಸ್ಟಾಕ್ ಅಂತೆ, ಇದು ಹಳೆ ಸ್ಟಾಕ್ ಅಂತೆ. ಬಟ್ ಒಂಚೂರು ಡ್ಯಾಮೇಜ್ ಇಲ್ಲ, ಸ್ಕ್ರ್ಯಾಚ್ ಇಲ್ಲ, ಕಲರಲ್ಲಿ ವ್ಯತ್ಯಾಸ ಇಲ್ಲ. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್. ನೀವೇ ನೋಡಿ, ಇಲ್ಲಿದೆ. ತಾತನಿಗೆ ಇಲ್ಲಿ ತಲೆನೋವು ಆಗ್ತಾ ಇದೆ. ಇವಳು ಏನಕ್ಕೆ ತಗೊಂಡಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಸುಮ್ಮನೆ ಏನಕ್ಕೆ ತಗೋಬೇಕಾಗಿತ್ತಿದ್ದೆಲ್ಲ ಅಂತ ಅರ್ಥನೇ ಆಗ್ತಾ ಇಲ್ಲ ಅವರಿಗೆ. ಇವೇನು ಮಾಡೋಕ್ಕಿದೆ? ನಿಮ್ಮ ರೂಮ್ಗೆ ಒಂದೊಂದು ರೂಮ್ ಒಂದೊಂದು ಇಡೋದು. ಬೇರೆ ಏನಾರ ಅದೇನು ಮಾಡೋಕ್ಕೆ? ಬೇರೆ ಏನಾರ ಮನೆ ಬೇಕಾಗಿರೋದು. ಏನು ತಗೋಬೇಕು ಹೇಳಿ? ಮನೆ ಬೇಕಾದ ನಿನಗೆ ಏನು ಹೇಳಿ ಮನೆಗೆ? ನಾನು ಅವ್ರು ಇವಾಗ ಈ ಥರ ಮಾಡಬೇಕು ಇವೆಲ್ಲ ಏನು ಅವ್ರಿಗೆ ಇವಾಗ ಈ ಥರ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ
ಬೈಸ್ಕೊತೀನಿ ನಾನು, ಅದಕ್ಕೆ ಸುಮ್ಮನೆ ಇರಬೇಕು. ನಮ್ಮ ಮನೆಯಲ್ಲಿ ಒಬ್ಬೊಬ್ರದ್ದು ಫಿಕ್ಸ್ಡ್ ಡೈಲಾಗ್ ಇದೆ. ನಮ್ಮ ತಾತಂದು ದುಡ್ಡು ಎಷ್ಟು ದುಡ್ಡು ಏನಕ್ಕೆ ತಗೋತೀರಾ, ನಮ್ಮಮ್ಮಂದು ಅಯ್ಯೋ ಏನಾಯ್ತು ಏನಾಯ್ತು ಅಯ್ಯೋ ಏನಾಯ್ತು ಏನಿಲ್ಲ ನಂದು ತೂಲೆ ನಮ್ಮ ಶಾಪಿಂಗ್లో వచ్చి ನಮ್ಮ ಬಪ್ಪಿನೇ ಬಚ್ಚು ನಾನು ನಮ್ಮ ಇಲ್ಲಡ ಕುಲ್ಲುಗ ಮಗ ನಮ್ಮ ಬಪ್ಪಿನ ಬಚ್ಚಿ ಶೇಲೆನೇ ಇರೇಗ ಅಜ್ಜಿನೊಟ್ಟು ಶೇಲೆ ಅಚ್ಚಿನೇ. ದೀಪಗಾದ್ರೆ ಓಕೆ, ದೀಪಗೆ ಏನು ತಗೊಂಡ್ರು ಬೇಕು, ನಾನು ತಗೋಬೇಕು. ತುಲೆ ಅಮ್ಮ ಇಂಚನೆ ಇದ್ದೆ ದೀಪಗೆ ಏನಲ್ಲ ತೊಂಡ ದೀಪಗ ಹಾಗೆ ತೊಂಡೆ ತುಲೆ ಅಂಚನೆ ಇದೆ ಈಗಲ ಅಂಚನೆ. ಮೊಮ್ಮಗನ ಹತ್ರ ಪ್ರೀತಿ ನನಗೆ ಜಾಸ್ತಿ, ಅವರಿಗೆ ನನಗೂ ಹಾಗೆ. ಅಳಿ ಅಂದರೆ ತುಂಬ ಪ್ರೀತಿ. ನನ್ನ ಮಗಳು ಬೇಕು ಫಸ್ಟ್, ಅಳಿಯ ನಮಗೆ ಪ್ರೀತಿ. ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ ನನಗೆ ಪ್ಲೀಸ್ ಹೇಳಿ ಆಯ್ತಾ, ನಾನು ಬರ್ತೇನೆ. ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡಿ. ಮೂರವೇ ನಿಮಗೆ ಬೇಕಾ? ನನಗೇನು ಇಷ್ಟು 3 800. ನಾನು ನನ್ನ ಸೈನ್ಯ, ಇದೊಂದು ಪುಟ್ಟ ಸೈನ್ಯ. ಉಪ್ಸ್ ನಂದಾಯ್ತು. ನನ್ನ ಅಮ್ಮಂದು ಇನ್ನೂ ಆಗಲಿಲ್ಲ. ಏನು ಬೇಕಂತ ಅವ್ರಿಗೆ? ಮಗಳೊಟ್ಟಿಗೆ ಬಂದಿದ್ದೇನಂತ ನೈಸ್ ಅಲ್ಲ, ಲುಕ್ಸ್ ನೈಸ್. ಹುಲ್ಲುಂಡಕ್ಕೆ ಚೆನ್ನಾಗಿದೆ. ದಿಸ್ ಇಸ್ ನೈಸ್, ಐಲ್ ಬೈ ದಿಸ್. ಇದು ಚೆನ್ನಾಗಿದೆ. ನಾನು ಆಯ್ಕೆ ಮಾಡಿರುವಂಥ ಕೆಲವೊಂದು ಜ್ಯುವೆಲ್ರಿ ಪೀಸಸ್ ಇದೊಂದಷ್ಟು ಬಟ್ಟೆಗಳಿಗೆ ಹಾಕ್ಬೋದು. ಬೀಟ್ ಇಂಡಿಯನ್ ವೆಸ್ಟರ್ನ್ ಶೋಕೊಂಡ ಓ ಮಸ್ತ್ ಇಷ್ಟ ಅಂಡಿರೆ ಒಂದು ಶೋಕೊಂಡು ಅದೇ ಬೋರಲ್ಲು ಜೀನ್ಸ್. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಲಂಚ್ ಟೈಮ್, ಎಲ್ಲರೂ ಬಂದಿದ್ದಾರೆ. 2:10 ಆ್ಯಂಡ್ ಐ ಆಮ್ ಜಸ್ಟ್ ಗೋಯಿಂಗ್. ನಿಮ್ಮ ಪರಿಚಯ ಇರ್ಬೋದು ಅವ್ರದ್ದೆಲ್ಲ. ಹಾಯ್, ಥ್ಯಾಂಕ್ ಯು. साइड में स्क्रैच स्क्रैच है कहाँ पे? अभी ಫ್ರೆಶ್. हाँ फ्रेश ಇದೆ. ವ್ಯಾಲೆ ಪಾರ್ಕಿಂಗ್ಗೆ ಕೊಟ್ಟನಲ್ಲ ಅವರು, ಮ್ಯಾಮ್ ನಿಮ್ಮ ಕಾರಲ್ಲಿ ಸ್ಕ್ರ್ಯಾಚ್ ಇದೆ. ನಾನು ಸ್ಕ್ರ್ಯಾಚ್ ಇವಾಗ ಫ್ರೆಶ್ ಸ್ಕ್ರ್ಯಾಚ್ ಅಂತಾರೆ ನನಗೆ. ಯಾವಾಗ ಮಾಡ್ಕೊಂಡೆ ಅಂತ. ಸೊ ಆಮೇಲೆ ಹೋಗಿ ನೋಡಿದ್ನ, ಅವ್ರಿಗೆ ಹೇಳ್ದೆ ಇದೇನು ಫ್ರೆಶ್ ಅಲ್ಲ, ಮುಂಚೆದೆ ಇದು ಸ್ವಲ್ಪ. ಲೆಟ್ಸ್ ಗೋ. ವಿಡಿಯೋಸಲ್ಲಿ ಚೆನ್ನಾಗಿತ್ತು ಈ ಪ್ಲೇಸ್. ಲೆಟ್ಸ್ ಸಿ ರಿಯಲ್ ಆಗಿ ಹೇಗಿದೆ ಅಂತ. ನನಗಿದಿಷ್ಟ, ಚೀಸ್, ಪೈನಾಪಲ್ ಮತ್ತು ಚೆರಿ ಕಾಂಬಿನೇಷನ್. ನೀವು ಇದನ್ನು ಟ್ರೈ ಮಾಡಿದ್ದೀರಾ? ಡು ಯು ಲೈಕ್ ಇಟ್ ಟು ಅಂತ ತಿಳಿಸಿ ಆಯಿತಾ. ಆ್ಯಂಡ್ ನನ್ನ ಫೇವ್ರೆಟ್ ತುಂಬ ದಿನಗಳಾದ ಮೇಲೆ ಚಿಕನ್ ಲಾಲಿಪಾಪ್. ಬೇಗ ಬಂದಿರೋ ಸ್ಫೂರ್ತಿ. ಇವರೆಲ್ಲ ಬೇಬಿಯಲ್ಲ ಫಾರ್ ದ ಫಸ್ಟ್ ಟೈಮ್ ಬೇಬಿನ ಬಿಟ್ಟು ಬಂದಿದ್ದೀನಿ. ಪಾಪುನ ಬಿಟ್ಟು ಬಂದಿದ್ದೀನಿ. ಎಮರ್ಜೆನ್ಸಿ ಇದ್ರೆ ಓಡೋಗ್ತೀನಿ ಅಷ್ಟೇ. ಎಲ್ರೂ ಮೀಟ್ ಮಾಡಿದ್ದೀನಿ. ಸೇ ಹಾಯ್ ಎಲ್ರಿಗೂ. ದಿವ್ಯಾ, ರಮ್ಯಾ. ನೋಡಿ ಗೈಸ್, ಕನ್ನಡ. ಸಾರಿ, ಓಕೆ. ಸೊ ಕಾನ್ಸೆಪ್ಟ್ ಏನು ಅಂದರೆ, ನಾನು ನಿನ್ನೆ ಗಿಫ್ಟ್ ಎಲ್ಲ ತಗೊಂಡಿದ್ದು ನೋಡಿದ್ರಲ್ಲ, ಇವರು ಎಲ್ಲ ಗಿಫ್ಟ್ ತಂದಿದ್ದಾರೆ ಆಯ್ತಾ. ಕೆಲವರು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಎಲ್ಲ ನಿಮ್ಮ ಗಿಫ್ಟ್ ತೋರಿಸಿ. ಇವ್ರದ್ದು ತುಂಬ ಆಸ್ಥೆಟಿಕ್ ಆಗಿದೆ. I'm in blue. My gift is in blue. Pink gift ಇದೆ, ರೆಡ್ ಗಿಫ್ಟ್ ಇದೆ ಇವ್ರದ್ದು. ನಂದು ನೀವು ಆಲ್ರೆಡಿ ನೋಡಿದ್ದೀರಾ ಅಲ್ವಾ, ಅದೇ. ಒಬ್ಬರು ಬ್ಲೂ ಹಾಕ್ಕೊಂಡಿದ್ದಾರೆ, ಇನ್ನೊಬ್ರು ರೆಡ್, ಇನ್ನೊಬ್ರು ಪಿಂಕ್. ಸೊ 3 ಡಿಫ್ರೆಂಟ್ ಕಲರ್ಸಲ್ಲಿ ಇವ್ರು ಏನು ಗಿಫ್ಟ್ಸ್ ತಂದಿರಬಹುದು ಅನ್ನೋ ಕುತೂಹಲ ನನಗೆ. ಇವಾಗ ಗೊತ್ತಾಗುತ್ತೆ, ನೋಡೋಣ. ಮೈಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಅಷ್ಟು ಚೆನ್ನಾಗಿ ಪ್ಯಾಕ್ ಎಲ್ಲ ಮಾಡಿದ್ದಾರೆ. ನಾನಿದ್ದೀನಿ ಲಾಸ್ಟ್ ಮಿನಿಟ್ಗೆ ಹೋಗಿ ಪ್ಯಾಕ್ನೂ ಇಲ್ಲ ಏನೂ ಇಲ್ಲ. ಗಿಫ್ಟ್ ಒಂದು ಸಿಕ್ತು ಅಂತ ಸಮಾಧಾನ. ಫಸ್ಟ್ ನಾನು ಏನು ತಂದಿದ್ದೀನಿ ಅದನ್ನು ಕೊಟ್ಬಿಡ್ತೀನಿ.
ಇವಾಗ ಸ್ಪೂ ಗಿಫ್ಟ್ ನಾವು ಅನ್ಬಾಕ್ಸ್ ಮಾಡ್ತಾ ಇರೋದು ಸ್ಪೂ ಓ ಯಾ ಒಳಗಡೆ ಎತ್ತಿಡಿ ನಿಲ್ಸಿ ನೋಡ್ಬಿಟ್ರು ಗೈಸ್ ಇವರು ಒಳಗಡೆ ನೋಡಿ ಓಕೆ ರೆಡಿ ಸೊ ನಾವ್ ಇಟ್ ಇಸ್ ಸೇ ಯು ವಿಲ್ ಹ್ಯಾವ್ ಟು ಸೇ ನಾನು ತುಂಬಾ ಈಸಿ ಇದು ಏನು ಅಂತ ಗೆಸ್ ಮಾಡೋದು ನೋ ರಾಕೆಟ್ ಸೈನ್ಸ್ But I don't know. I'm not into makeup, so I don't know. Thank you. Oh my god. Beautiful. Let's unbox. Yes, of course. I'll ನೈಕಾ ಆ್ಯಂಡ್ ಬ್ರಿಡ್ಜ್ಟನ್ ಎಡಿಷನ್ನ ತಂದಿದ್ರು ದಿವ್ಯಾ ಅವರು. ಅದರಲ್ಲಿ ಬ್ಲಷ್, ಹೈಲೈಟರ್, ಬ್ರಾನ್ಸರ್, ಐ ಶ್ಯಾಡೋ ಎಲ್ಲನೂ ಆಯಿತು. ವೆರಿ ಯೂಸ್ಫುಲ್ ಆ್ಯಂಡ್ ಸೋ ಪ್ರಿಟಿ. ನೆಕ್ಸ್ಟ್ ಸ್ಪೂ ಗಿಫ್ಟ್ ಇವಾಗ. This is yours. ಅಚ್ಚಾ why is she checking yours mine ಅಂತ ಏನು? I'll tell you. ಎಲ್ಲರಿಗೂ ಬೇರೆ ಬೇರೆ ತಂದಿದ್ದು ಇಲ್ಲ ಎಲ್ಲರಿಗೂ ಒಂದೇ. ನೇಲ್ ಪಾಲಿಶ್ ಕಲರ್ ಬೇರೆ ಬೇರೆನಾ? ಇಲ್ಲ ಎಲ್ಲ ಒಂದೇ. Guys, rose. Oh, thank you. I love you too, Spoo. I love you. Oh. It's become like routine. It's become like a routine ante. It's good. And the chocolate. Hey, Spoo the red color, okay? Red so color, Spoo guys. namage Red. red color Kit Kat, Oh red my rose, God, blush. ಆಮೇಲೆ Nice. red nail polish, ಆಮೇಲೆ So many things. red and black. Oh my god. ಇದೇನಿದು? Stay blush. Oh, Blush. so nice. So many things. Thanks, Spoo. Nice. So much of efforts ಎಲ್ಲರೂ ಹಾಕಿದ್ದಾರೆ. It's nice. Did ಏ you ನಂದು like ಕ್ಯಾರಮಲ್ ಇದೆ, ನಿಮ್ದು ಯಾವ್ದಿದೆ? Same caramel. ಇಲ್ಲಿ ಡೆಸರ್ಟ್ ತಿನ್ನೋಣಲ್ಲ, ಇಲ್ಲಿ ತಿನ್ನಲ್ಲ ಡೆಸರ್ಟ್. I thought ಇದೆಲ್ಲ ಯಾರು ತಗೊಬಂದಿರಲ್ಲ ಚಾಕ್ಲೇಟ್. ಲಾಸ್ಟ್ ಸೆಟ್ ಆಫ್ ಗಿಫ್ಟ್ಸ್ ಆಯ್ತಾ? ನನಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ದೀನಿ. ನಂದು ಓಪನ್ ಮಾಡ್ಬಿಟ್ಟಿದ್ದೀರಾ ನೀವೇ? ಥ್ಯಾಂಕ್ ಯು. Take it. I'll keep this. One. Oh my goodness. I'm like so excited. ಏನಿರ್ಬೋದು? Yeah, ನಾನು ನಾನು excite ಆಗಲ್ಲ gifts ಗೆ. ಹೌದಾ? Really, I'm always excited to pack and even buy gifts. I don't. Okay. This is eye pencil. ಇಲ್ಲ ಇದು ಲಿಪ್ ಪೆನ್ಸಿಲ್ ಅನ್ಸುತ್ತೆ ಅಲ್ಲ? But it's a lip liner or a card? ಲಿಪ್ ಲೈನರ್. This is Swiss Beauty. ಲಿಪ್ ಲೈನರ್. I have this. The first guys. Lip liner ಚೆನ್ನಾಗಿತ್ತು. Oh, ಏನಿದು? ಕ್ಲಚ್ಚಾ? clutch, pink. Oh. No, next. ಎರಡಾಯ್ತು. ಸೆಕೆಂಡ್ ಒನ್ ಇದು. This one ಇದೆಲ್ಲ ನೀವೇ ಪಾಕ್ ಮಾಡೋದು. ಕೆಲವೊಂದು ನಾನು ಇದು ನೆಕ್ಸ್ಟ್ ಇದು ಮಾಡೋಣ. Wow, so pretty. ಇದು I love, used to love, see love the package. aesthetics videos ಅಲ್ಲೆಲ್ಲ use ಅಲ್ಲ? Nice. From that time. ಸಾರಿ, ಐ ಡೋಂಟ್ ಹ್ಯಾವ್ ಪೇಷನ್ಸ್ ಗೈಸ್. ನಾನು ಸುಮ್ಮನೆ ಓಪನ್ ಮಾಡಿಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಂದು ಗಿಫ್ಟು opened it. ಸ್ಪೂ. ಎಲ್ಲರಿಗೂ ಸೇಮ್ ಕಲರ್ ತಾನೆ? ಎಲ್ಲ same. ದಿಸ್ ಇಸ್ ನೆಸ್ಟ್ ಏಷ್ಯಾ. No. ನೋ ಸಾರಿ, ಕಸ ಎಲ್ಲ Work ಮಾಡಿ ಹೋಗುತ್ತೆ. No but brands. Beautiful. Pretty ಆಗಿದೆ. ಇಟ್ಸ್ ಸೋ ಪ್ರಿಟಿ. Size ಸ್ವಲ್ಪ ಚಿಕ್ಕ. ದಿಸ್ ಇಸ್ ಓಕೆ. ಇನ್ನೊಂದು ಗಿಫ್ಟ್ ನೋಡೋಣ, ಗೊತ್ತಾಗುತ್ತೆ. Anesthesia. I told her ಇದಕ್ಕೆ. ಕಪ್ಪಗಲ್ಲ ಬಟ್ ಐ ಥಿಂಕ್ ಸರಿ, ಯಾರಾದ್ರೂ ಓಪನ್ ಮಾಡಿ. So messy backside. who will clean this ಅವ್ರು ಮಾಡ್ತಾರಾ? One bag is ಹಾಕೋಣ. Oh, I know what is this. It's a serving bowl. Oh, I can eat muesli. All of this came in $1,000 for you. So This creative. is so good. Yes. So good. Oh my god. I'm so busy. This is Next so time I'll get more gifts for you guys. This is so cute. Okay, I'll also open it. ಅಷ್ಟೊಂದು ಗಿಫ್ಟ್ಸ್ನೆಲ್ಲ ಅನ್ರ್ಯಾಪ್ ಮಾಡಬೇಕಾದ್ರೆ ಇಷ್ಟೊಂದು ಕಸ ಬೇರೆ ಆಗಿರುತ್ತೆ. ಅದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿದ್ವಿ. ವೈ ಟು ಟ್ರಬಲ್ ಅದರ್ಸ್ ಅಂತ. ನಾವು ಮಾಡಿದ್ದು ನಾವು ಕ್ಲೀನ್ ಮಾಡಬೇಕಷ್ಟೇ. ಆ್ಯಂಡ್ ನೀವು ನಿಮ್ಮ ಗರ್ಲ್ಸ್ನ ಮೀಟ್ ಮಾಡ್ತಾ ಇದ್ದರೆ ಆರ್ ಈವನ್ ಫಾರ್ ಮೆನ್ ಚೆನ್ನಾಗಿರೋ ಐಡಿಯಾ ಇದು. ನೀವು ಮಾಡ್ಬೋದು ಆಯಿತಾ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಮೀಟಪ್ ಆವಾಗ. ಗಿಫ್ಟ್ ಕೊಡೋದಂದ್ರೂ ಇಷ್ಟ, ತಗೊಳ್ಳೋದಂದ್ರೂ ಇಷ್ಟ. ಸೊ ಇಟ್ಸ್ ಗೋನ್ ಬಿ ರಿಯಲಿ ನೈಸ್. ನೀವು ಟ್ರೈ ಮಾಡಿ ಆಯಿತಾ. ಆ್ಯಂಡ್ ರಮ್ಯಾ ಅವ್ರು ತಂದಿರೋದು ಪಿಂಕ್ ಥೀಮಲ್ಲಿ ಈ ಒಂದು ಗಿಫ್ಟ್ ಐಟಮ್ಸ್. ಹಾಗೆಯೇ ಬ್ಲೂ ಅಲ್ಲಿ ದಿವ್ಯಾ ಅವ್ರು ತಂದಿರೋದು ಇದನ್ನು. ಇನ್ನು ಸ್ಫೂರ್ತಿ ರೆಡ್ ಕಲರ್, ಬಟ್ ಶಿ ಆಲ್ಸೋ ಗಾಟ್ ಬ್ಲ್ಯಾಕ್ ಕಲರ್ ಬ್ಯಾಗ್ ಒಂದು. ಆ್ಯಂಡ್ ರೆಡ್ಡಲ್ಲಿ ಒಂದಿಷ್ಟು ಐಟಮ್ಸ್ ಇತ್ತು ಅದರೊಳಗಡೆ. ಹೇಗೆ ಅನ್ನಿಸ್ತು ಅಂತ ತಪ್ಪದೆ ತಿಳಿಸಿ. ನಂದು ಆಲ್ರೆಡಿ ನೀವು ನೋಡಿದ್ದೀರಲ್ವಾ. ಆ್ಯಂಡ್ ಎಲ್ಲ ಆದಮೇಲೆ ಒಂದಷ್ಟು ಫುಡ್ನ ಎಂಜಾಯ್ ಮಾಡಿದ್ವಿ. ಡೆಸರ್ಟ್ಸ್ ಬಂತು ಫೈನಲಿ. ಇಷ್ಟೊತ್ತು ನಾವು ಬರೀ ಕತೆ ಮಾತಾಡಿದ್ವು. ಅವ್ರ ಕತೆ ಇವ್ರ ಕತೆ, ಏನು ಕಲಿಬೋದು, ಏನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಯೂಟ್ಯೂಬ್ ಹೆಂಗೆ, ಇನ್ಸ್ಟಾಗ್ರಾಮ್ ಹೆಂಗೆ,
ಹೆಂಗ್ ದುಡಿಬೋದು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಆಯ್ತಾ. ಆ್ಯಂಡ್ ಸ್ಪೂನ ಯಾವಾಗ ಒಂದ್ಸತಿ ಮದುವೆ ಮಾಡಿ ಕಳ್ಸೋದು, ನನ್ನ ಮದ್ವೆಲಿ ಎಲ್ಲರೂ ಎಂಜಾಯ್ ಮಾಡಿ ಫೀಲ್ ಲೈಕ್ ಇಟ್ಸ್ ಯೋರ್ ಓನ್ ಸಿಸ್ಟರ್. ಹೆಂಗ್ ಮದ್ವೆ ತಪ್ಸೋದು, ನಾವು ಯಾಕೆ ಬರಕ್ಕಾಗಲ್ಲ ಅಂತೆಲ್ಲ ಹೇಳ್ಬೋದು, ಯೋಚನೆ ಮಾಡ್ತಾ ಇದ್ವಿ ಅದೆಲ್ಲ. ಆವಾಗ ಬ್ರೇಕಪ್ ಗೈಸ್, ನಮ್ದು ಬ್ರೇಕಪ್ ಎಲ್ಲ ಬರುತ್ತೆ. ಬ್ರೇಕಪ್ ಜಗಳ ಮಾಡಿದ್ರು ಬರುತ್ತೆ. ಸ್ಫೂರ್ತಿ ನಂಗೆ ಮೊನ್ನೆ ಆವತ್ತು ಹಂಗೆ ಹೇಳಿದ್ರು ಗೈಸ್, ಅದೆಲ್ಲ ಬರುತ್ತೆ. ರಿಮೆಂಬರ್ ಆಲ್ ದಿಸ್ ಗೈಸ್, ಪ್ಲೀಸ್ ಇದೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ದಟ್ ವಿಲ್ ಡು ಬ್ರೇಕಪ್ ವೆರಿ ಸೂನ್. ನಾನೆಲ್ಲಾನು ಮನೆಗೆ ಬನ್ನಿ ಅಂದ್ರೆ ಯಾರು ಬರಲ್ಲ ಅಂತೆ, ವಿ ಆರ್ ಆಲ್ ಬಿಸಿ. ಎಲ್ಲ ದೊಡ್ಡ ಓಕೆ, ಜನ. ಯಾವಾಗೂ ವೀಕ್ಷಿತ ಅಕ್ಕ ಮನೆಗೆ ಹೋಗೋಕ್ಕಾಗತ್ತಾ? ನೀವೇ ಹೇಳಿ, where should we go? ಸೊ ಐ ಹ್ಯಾವ್ ಡಿಸೈಡೆಡ್ ನೆಕ್ಸ್ಟ್ ಟೈಮ್ ನಾವು ಸ್ಫೂರ್ತಿ ಅವ್ರ ಮನೆಗೆ ಹೋಗೋಣ ಅಂತ. ಫುಲ್ ಕಸ ಗಲೀಜ್ ಮಾಡಿ ಬರೋಣ ಅಂತ. Yes, ಮಾಡಿ ತಿನ್ಬಿಡ್ತಾರಲ್ಲ ನಮ್ಮನ್ ಬಿಟ್ಟು. ಏನು ನಿಮ್ದು ಲೈಕ್ ಹೌ ಯು ಪೀಪಲ್ ವಿಲ್, ಏನು ಟೇಬಲ್ ಮ್ಯಾನರ್ಸ್ ಇಲ್ಲ, ನಮ್ನ ನಾವು ನೋಡ್ತಿದ್ದೀವಿ ಲೈಕ್ ಹೆಂಗ್ ತಿಂತಿದ್ದಾರೆ ಸ್ವಲ್ಪ. ಬನ್ನಿ ಲೈಕ್ ಒಂದು ನಿಜ ಹೇಳ, ಫ್ಯಾಮಿಲಿ ಜೊತೆ ಹೊರಗಡೆ ಹೋದಾಗ ನಾನು ಒಂದೇ ಒಂದು ಡೆಸರ್ಟ್ ಆರ್ಡರ್ ಮಾಡೋದಕ್ಕಾಗೋದು, ಯಾಕಂದರೆ ದೀಪು ಬೈತಾರಲ್ವಾ. ಸೊ ಇಲ್ಲಿ ಬಂದಂತ 4 ಆರ್ಡರ್ ಮಾಡಿಬಿಟ್ಟೆ ನಾನು ಇವತ್ತು. 4 ಜನ ಇದೀವಿ, ಎಲ್ಲನೂ ಟ್ರೈ ಮಾಡುವ ಅಂತ. ಬಟ್ ಒಂದೂ ಚೆನ್ನಾಗಿರಲಿಲ್ಲ, ಲೈಕ್ ನಾಟ್ ಇವನ್ ಒನ್. ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ, ಒಂದಾದರೂ ಚೆನ್ನಾಗಿರ್ಬೇಕು ತಾನೇ. ಆ ತಿರಮಿಸು ಅಂತೂ ತಿರಮಿಸು ಥರನೇ ಇರಲಿಲ್ಲ. ಇನ್ನು ಒಂದು ಎಕ್ಲೇರ್ಸ್ ಅಂತೆ ತುಂಬ ಗಟ್ಟಿಯಾಗಿತ್ತಿದ್ದು. ಟ್ರೆಸ್ಲಿಷಸ್ ಅಂತೂ ಬರೇ ಬಾದಾಮ್ ಸ್ಮೆಲ್ಲೇ ಬರ್ತಾಯಿತ್ತು. ವೇಸ್ಟ್. 3,000 ಮೈನಸ್ 7,000. ಓ, ನೀವು ನಾನು ಬರೋಕ್ಕಿಂತ ಮುಂಚೆ ಆರ್ಡರ್ ಮಾಡಿದ್ರೆ 5. 4 ಡೆಸರ್ಟ್ಸ್, 4 ಡೆಸರ್ಟ್ಸ್ ಈಗ ತಾನೇ ಆರ್ಡರ್ ಆಗಿದೆ. 7,000. ಅದೇ ಐ ಆಮ್ ಕ್ಲೋಸ್ ಟು 8 to 9. 8 to 9. ಬಿಲ್ ಗೆಸ್ ಮಾಡಿರೋರು ಪೇ ಮಾಡಬೇಕು. ಐ ಥಿಂಕ್ ಇಟ್ಸ್ ಮೀ ದೆನ್. 5,144. ಬಟ್ ಕಮ್ಮಿ ಆಗಿದೆ 5,000. Spoon is going to pay the bill. Here you go. ನಂಬೇಡಿ ಆಯ್ತಾ, ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಆಮೇಲೆ ಕೊಡ್ತೀನಿ ಅಂದಿದ್ದೀನಿ. ಥ್ಯಾಂಕ್ಸ್ ಪೂ. ಬಂದ ನನಗೆ ಇಲ್ಲಿ ವ್ಯಾಲಿ ಪಾರ್ಕಿಂಗಿಗೆ ಇವ್ರು ಹೆಲ್ಪ್ ಮಾಡಿದ್ರು ಆಯ್ತಾ. ಇವ್ರು ಏನೋ ಒಂದು ಹೇಳಿದ್ರು ನನ್ನ ನೋಡಿದ ತಕ್ಷಣ. ಕ್ಯಾ ಬದ ಆಪ್ನೆ? ಕಾಂತಾರ ಮೂವಿ ಚಾಪ್ಟರ್ 2 ರುಕ್ಮಣಿ ಬಸಂತ್. ಐಸಾ ಲಗ್ ರही हूं. ತುಂಬಾ ಜನ ಹಂಗೆ ಹೇಳ್ತಾರೆ ಆಯ್ತಾ. ನನಗೆ ನಾನು ಅವ್ರ ಅವರೆಷ್ಟು ಚಂದ ಇದಾರೆ ಎಲ್ಲ ಅನ್ಸುತ್ತೆ. ಹೇಳಿದಿರಾ? ಎಲ್ಲ ಹೇಳಿದಿರಾ? ಹಾ, ತುಂಬಾ ಜನ ಹೇಳ್ತಾರೆ ಹಂಗೆ. ಈ ತರ ನಾನು ನೋಡ್ತಾ ಇದ್ದೀನಿ, ಮೇಲೆ ಇದೆ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನಾನು ಅವರೇನಾ ಅಂತ? ನಾನು ಅವರಲ್ಲ, ಅವರ ಡೂಪ್ಲಿಕೇಟ್ ಕಾಪಿ. ಥ್ಯಾಂಕ್ ಯು ಸರ್, ಬಾಯ್ ಸರ್. ಸೊ ತುಂಬಾ ಖುಷಿ ಆಗುತ್ತೆ, ತುಂಬಾ ಜನ ಹೇಳ್ತಾರೆ. ನನಗೆ ಗೊತ್ತಾಗಲ್ಲ, ಬಟ್ ಯಾ ಹಂಗಂತಾರೆ ಜನ. ಓಕೆ ಸರಿ, ಮನೆಗೆ ಹೊರಡ್ತೀನಿ. ನಮ್ಮ ಅಮ್ಮನಿಗೂ 2 times ಕಾಲ್ ಮಾಡಿದ್ದೆ, ಪಾಪು ಏನ್ ಮಾಡ್ತಾ ಇರ್ಬೋದು ಅಂತ. ಶಿ ಸೈಡ್ ಒಂದ್ಸತಿ ಅಳ್ತಾ ಇತ್ತು, ಬೇಗ ಬಾ ಅಂತ. ನೋಡಿದ್ರೆ ನಿದ್ದೆಗೆ ಅಳ್ತಾ ಇತ್ತು ಅಂತೆ ಮಗ. ಸೊ ಐ ವಾಸ್ ಲೈಕ್ ಓಕೆ ಫೈನ್, ನಿದ್ದೆಗಲ್ವಾ ಅಂತ. ಹಂಗೂ ಪಂಪ್ ಮಾಡಿಟ್ಟಿದ್ದೆ ನಾನು ಹಾಲನ್ನ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಸೊ ಹಿ ಡಿ ನಾಟ್ ಡ್ರಿಂಕ್ ದಟ್ ಕಂಪ್ಲೀಟ್ಲಿ ಅಂತ ಅಂದರು ಅಮ್ಮ. ಸೊ ಇವಾಗ ಇನ್ನೇನು ಹೊರಟಿದ್ದೀನಲ್ಲ, ಇಲ್ಲೇನಾ? ಹಾಂ, ಇಲ್ಲೇ ಅನಿಸುತ್ತೆ. ಹಿಂದೇನಾ? ಸೊ ಹಾಗಾಗಿ ಬಂತು ಮನೆ, ಇನ್ನೇನು ಬಂತು. ಇಟ್ ವಾಸ್ ಅ ನೈಸ್ ಡೇ ಗೊತ್ತಾ. ಮತ್ತೆ ಅನ್ನಿಸ್ತು ಒಂಥರ ಡಿಫ್ರೆಂಟ್ ಫೀಲಿಂಗ್. ಏನು ಅಂದರೆ ಮನೆಯಲ್ಲೇ ಇದ್ದೆ ಅಥವಾ ಫ್ಯಾಮಿಲಿ ಜೊತೆನೇ ಇರ್ತಿದ್ದೆ, ನನ್ನ ಹಸ್ಬೆಂಡ್, ನನ್ನ ಪಾಪು, ನನ್ನೋರು ಅಂತ. ಇವಾಗ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು, ಆ ಟೈಮ್ನಲ್ಲಿ ಬರೀ ನಮಗಿಷ್ಟವಾದಂತಹ ಕತೆಗಳ ಬಗ್ಗೆ ಮಾತಾಡಿಕೊಂಡು, ನಮ್ಮ ಕೆಲಸದ ಬಗ್ಗೆ ಮಾತಾಡಿಕೊಂಡು, ಆ ಗರ್ಲ್ಸ್ ಟಾಕ್ ಅಂತ ಇರುತ್ತಲ್ಲ, ನಮ್ಮ ಭಾವನೆಗಳು ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೋದು. ಆ ಕ್ಷಣದಲ್ಲಿ ನಮ್ಗೆ ಏನು ನೆನಪಾಗಲ್ಲ ಬೇರೆ ಎಲ್ಲ. ಇಟ್ಸ್ ಜಸ್ಟ್ ಫನ್ ಟೈಮ್ ಅಂತೀವಲ್ವಾ. ನಿಮಗೂ ನಿಮ್ಮ ಹಳೆ ಸ್ನೇಹಿತರನ್ನ ಮೀಟ್ ಆದಾಗ ಹೆಂಗೆ ಅನ್ಸುತ್ತೆ ಹಾಗೆ. ಸೊ ತುಂಬ ಖುಷಿ ಆಯಿತು. ಇನ್ನು ಮನೆಗೆ ಹೋಗಿ ಒಂದಷ್ಟು ಕೆಲಸ ಇದೆ, ಅದನ್ನು ಮುಗಿಸ್ಬೇಕು. ಆಯ್ತು, ಇವತ್ತಿಗೆ ಮುಗೀತು. ಹೊರಗಡೆ ಇನ್ನ ಲಾಸ್ಟ್. ನಾಳೆಯಿಂದ ಸ್ವೀಟ್ಸ್ ಏನು ತಿನ್ನಂಗಿಲ್ಲ, ಅನ್ವಾಂಟೆಡ್ ಫುಡ್ ತಿನ್ನಂಗಿಲ್ಲ. ಇಲ್ಲಿಗೆ ಸ್ಟಾಪ್. ಹೆಲ್ದಿ ಫುಡ್, ಹೋಮ್ ಫುಡ್ ಅಷ್ಟೇ. ಫಾದರ್ಸ್ ಡೇ ಇಂದ ಶುರುವಾಗಿದ್ದು ಬುಧವಾರ, 3 ದಿನ ಬ್ಯಾಕ್ ಟು ಬ್ಯಾಕ್ ಆಯ್ತು. ಐ ಹೋಪ್ ಪಾಪು ಅಳ್ತಾ ಇಲ್ಲ ಆ್ಯಂಡ್ ಈಸ್ ಆಲ್ ಫೈನ್. ಬಟ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೇಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಮನೆಗೆ ಬಂದಾಯ್ತು, ಬಿಲ್ಡಿಂಗ್ ಹತ್ರ ಇದ್ದೀನಿ. ಫಸ್ಟ್ ಹೋಗಬೇಕು. ಐ ವಾಂಟ್ ಟು ಸಿ ಮೈ ಬೇಬಿ.